ದಿಸ್ ಇಸ್ ರಿಯಲಿ ಸ್ಕ್ಯಾರಿ ರಾನ್. ಕಳೆದ 8 ತಿಂಗಳಿಂದ ಎಲ್ರೂ ಈ ಪಿಚ್ ಮೇಲೆ ಕೆಲಸ ಮಾಡ್ತಿದ್ದೀವಿ. ಮುಂದಿನ ವಾರ ಪ್ರೆಸೆಂಟೇಷನ್ ಇದೆ. ನೀವು ಇನ್ನೂ ಇಲ್ಲಿ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದೀರಲ್ಲ. ನನಗೆ ಗೊತ್ತು ಸರ್, ಅದು ನಂದೇ ತಪ್ಪು. ನಾನು ಸರಿಪಡಿಸ್ತೀನಿ. ನನಗಾಗ ಅನ್ಸೋದಿಲ್ಲ ರೋಹನ್. ನಿಮ್ಗೆ ಗೊತ್ತಲ್ಲ, ಈ ಕ್ಲೈಂಟ್ಸ್ ಎಲ್ಲಾದ್ರೂ ನಮ್ಮ ಕೈತಪ್ಪಿ ಹೋದರೆ ಹೋಗಲ್ಲ ಸರ್, ಹಾಗಾಗಲ್ಲ. ನಾನು ಸರಿಪಡಿಸ್ತೀನಿ. ಏನಾಗಿದೆ ನಿಮ್ಗೆ? ಯಾವಾಗ್ಲೂ ಅಷ್ಟೊಂದು ಫೋಕಸ್ ಆಗಿದ್ದವರು ಕಳೆದ ಕೆಲವು ದಿನಗಳಿಂದ ಒಂದರ ಮೇಲೊಂದು ದೊಡ್ಡ ತಪ್ಪುಗಳನ್ನೇ ಮಾಡ್ತಿದ್ದೀರಲ್ಲ. ಪರವಾಗಿಲ್ಲ, ನಿದ್ದೆ ಮಾಡು. ಇಟ್ಸ್ ಓಕೆ, ನಿದ್ದೆ ಮಾಡು. ಮಗ 4-5 ದಿನ ಬಾಣಂತಿಗೆ ಬಹಳ ಮುಖ್ಯವಾಗಿರುತ್ತೆ. ನೀನು ಆಫೀಸ್ಗೆ ಕೆಲವು ದಿನ ರಜೆ ತಗೊಂಡ್ಬಿಡು. ರೋಹನ್ ರೋಹನ್ ಐ ಆಮ್ ಸಾರಿ ಸರ್. ನೋ, ಐ ಆಮ್ ಸಾರಿ. ನೀವು ರೆಡಿ ಆಗಿಲ್ಲ. ನಾನು ನೋಡ್ಕೊಳ್ತೀನಿ. ಪ್ಲೀಸ್ ಸೆಂಡ್ ಸಮೀರಾ. ಸರ್, ನಾನು ಮಾಡ್ಕೋತೀನಿ. ನಿಮಗೆ HR ಹೇಳ್ತಾರೆ. ಓಕೆ? ಕಂಗ್ರ್ಯಾಚುಲೇಷನ್ಸ್ ನ್ಯೂ ಡ್ಯಾಡ್. ಥ್ಯಾಂಕ್ಸ್. ಹೇಗೆ ನಡೀತಿದೆ? ಆಲ್ ಗುಡ್. ಸರಿ, ಮತ್ತೆ ಸಿಗೋಣ. ಏನಾಯ್ತು? ನಾನು ಪ್ರೆಸೆಂಟೇಷನ್ ಮಿಸ್ ಮಾಡಿದೆ. ಮತ್ತು ಈ ಪ್ರೆಸೆಂಟೇಷನ್ ಕ್ರ್ಯಾಕ್ ಮಾಡೋದು ತುಂಬ ಮುಖ್ಯವಾಗಿತ್ತು. ಆದರೆ ಅಂಜಲಿ ಜೊತೆ ಟೈಮ್ ಕಳೆದು ಕೂಡ ಮುಖ್ಯವಾಗಿತ್ತು. ಇದೆಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತಲೇ ತಿಳಿತಿಲ್ಲ. ಸರ್, ನಾನು ನಿಮ್ಮ ಜಾಗದಲ್ಲಿದ್ದಾಗ ನನ್ನ ಬಾಸ್ ನನಗಿದನ್ನ ಹೇಳಕ್ಕಾಗಲಿಲ್ಲ. ಆದರೆ ನಾನು ಹೇಳ್ತೇನೆ, ಈ ಪ್ರೆಸೆಂಟೇಷನ್ ವಿಷಯ ನನಗೆ ಬಿಟ್ಬಿಡಿ. ಆದರೆ ಮುಂದಿನ ಕೆಲವು ದಿನ ನಿಮ್ಮ ಹೆಂಡತಿಯಿಂದ ದೂರ ಇರಬೇಡಿ. ಮನೆಗೆ ಹೋಗಿ. ಒಂದು ಮಗುವನ್ನು ಬೆಳೆಸುವಲ್ಲಿ ತಂದೆಯ ಪಾತ್ರ ಆಯ್ಕೆಯ ವಿಷಯವಲ್ಲ, ಅದು ಅತ್ಯವಶ್ಯಕ. ಈ ಫಾದರ್ಸ್ ಡೇ ಸಂದರ್ಭದಲ್ಲಿ ಪ್ರೆಗಾ ನ್ಯೂಸ್ನ ಮನವಿ ಅಂದ್ರೆ ಕುಟುಂಬಗಳನ್ನು ನಿಜವಾಗಿಯೂ ಸಶಕ್ತಗೊಳಿಸುವಂತೆ ಎಲ್ಲಾ ಸಂಘ ಸಂಸ್ಥೆಗಳು ನೀತಿಗಳನ್ನು ರೂಪಿಸಬೇಕು.